ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಇತ್ತೀಚಿನ ದಿನದಲ್ಲಿ ಒಂದು ಟ್ರೆಂಡ್ ಶುರುವಾಗಿದೆ. ಅದೇನಂತಂದರೆ, ನಾವು ಯೂಟ್ಯೂಬ್ಗಳಲ್ಲಿ ಕೆಲವೊಂದು ರೀಲ್ಸ್ಗಳನ್ನು ನೋಡೋದು. ಅದು ಪ್ರಮುಖವಾಗಿ ಪ್ರಾಣಿಗಳ ಕುರಿತು. ಪಾಶ್ಚಿಮಾತ್ಯರಲ್ಲಿ ಕೆಲವೊಂದು ಮನೆಗಳಲ್ಲಿ ಏನು ಮಾಡಿರ್ತಾರೆ ಅಂದರೆ, ನಾಯಿ ಬೆಕ್ಕುಗಳನ್ನು ಸಾಕಿರ್ತಾರೆ. ಅದು ಮನೆಯಲ್ಲಿ ಅವ್ರ ಜೊತೆನೇ ಮಲ್ಕೊಳ್ಳುತ್ತೆ, ಅವರ ತಟ್ಟೆಯಲ್ಲೇ ಸಹ ತಿನ್ನುತ್ತೆ. ಮತ್ತು ಅವುಗಳು ಎಷ್ಟು ಮುದ್ದು ಮುದ್ದಾಗಿರುತ್ತೆ ಅಂತಂದರೆ, ತುಂಬ ಚೆನ್ನಾಗಿ ಆಟ ಆಡುತ್ತೆ. ಬೆಕ್ಕು ನಾಯಿಯ ಜೊತೆ ಆಟಾಡೋದು, ನಾಯಿ ಬೆಕ್ಕಿನ ಜೊತೆ ಆಟಾಡೋದು, ಕೆಲವೊಂದು ಕೀಟ್ಲೆಗಳು ಮಾಡೋದು, ತರಲೆಗಳು ಮಾಡೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಯಲ್ಲಿ ಹಲವಾರು ವಿಡಿಯೋಗಳಲ್ಲಿ ಅವರು ತಮ್ಮ ಮಕ್ಕಳನ್ನು ಈ ಪ್ರಾಣಿಗಳ ಮಧ್ಯ ಬಿಟ್ಟೋಗಿರ್ತಾರೆ. ಆ ಪ್ರಾಣಿಗಳು ಆ ಮಕ್ಕಳಿಗೆ ಕಾವಲಾಗಿರುತ್ತೆ. ಒಂದು ಹಾವು ಬರ್ಬೋದು, ಒಂದು ಮುಂಗ್ಸಿ ಬರ್ಬೋದು, ಆವಾಗ ಆ ಮಗುವನ್ನು ರಕ್ಷಣೆ ಮಾಡೋ ಅಂಥದ್ದು. ಅಥವಾ ಕೆಲವೊಮ್ಮೆ ಒಂದು ಲೆಪರ್ಡ್ ಅಥವಾ ಚಿರತೆ ಬಂದಾಗ ಆ ನಾಯಿ ಆ ಚಿರತೆಯ ಜೊತೆ ಹೋರಾಡಿ ಮಗುವನ್ನು ರಕ್ಷಣೆ ಮಾಡೋಂಥದ್ದು. ಈ ಥರದ ಹಲವಾರು ವಿಡಿಯೋಗಳನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಇದನ್ನೆಲ್ಲ ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ಅನಿಸುತ್ತೆ, ಪ್ರಾಣಿಗಳನ್ನು ನಾವು ಸಾಕಿದಾಗ ಇವು ನಮಗೆ ಈ ರೀತಿಯ ರಕ್ಷಣೆಯನ್ನು ಕೊಡುತ್ತೆ ಅನ್ನುವುದು ಎಲ್ಲೋ ನಮ್ಮ ಮನಸ್ಸಿಗೆ ಬರ್ತಾ ಇದೆ. ಮತ್ತು ಇತ್ತೀಚಿನ ದಿನದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾಯಿ ಬೆಕ್ಕು ಈ ಥರದ ಸಾಕು ಪ್ರಾಣಿಗಳನ್ನು ಮನೆಯ ಒಳಗಡೆ ಇಟ್ಕೊಂಡು ಸಾಕುವಂಥದ್ದನ್ನು ರೂಢಿಯಾಗೋಗಿದೆ. ಹಾಗಾದರೆ ಈ ದಿನ ನಾನು ತಿಳಿಸಲು ಹೊರಟಿರುವ ವಿಚಾರ ಯಾವುದು ಅಂತಂದರೆ, ಬೆಕ್ಕುಗಳಿಂದ ಬರುವ ಒಂದು ಭಯಾನಕ ಕಾಯಿಲೆ. ಅದರ ಬಗ್ಗೆ ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು. ಕೆಲವರಿಗೆ ಗೊತ್ತಿರುತ್ತೆ, ಬೆಕ್ಕನ್ನು ಸಾಕಿದಾಗ ಕೆಲವೊಮ್ಮೆ ಅದರಿಂದ ಅಲರ್ಜಿಯಾಗಿ ಆಸ್ತಮಾ, ಬ್ರ್ಯಾಂಕೈಟಿಸ್ ಥರ ಉಸಿರಾಟದ ತೊಂದರೆಗಳು ಬರುವಂಥದ್ದು, ಕೆಲವೊಮ್ಮೆ ಕಣ್ಣಿನ ತೊಂದರೆಗಳು ಬರುವಂಥದ್ದು. ಆದರೂ ಸಹ ಬಹಳಷ್ಟು ಜನ ಬೆಕ್ಕನ್ನು ಮನೆಯಲ್ಲಿ ಸಾಕ್ತಾರೆ. ಬರೀ ಸಾಕೋದು ಮಾತ್ರ ಅಲ್ಲ, ಅದರ ಬಹಳ ಹತ್ತಿರದ ಒಡನಾಟವನ್ನು ಇಟ್ಕೊತಾರೆ. ಅದರ ಜೊತೆನೇ ಮಲ್ಕೊಳ್ಳೋದು, ಅದು ಎಲ್ಲ ಕಡೆ ಓಡಾಡ್ತಾ ಇರುತ್ತೆ. ಈ ರೀತಿ ಅದರ ಸದಾಕಾಲ ಅದು ಅವರ ಜೊತೆಯಲ್ಲೇ ಇರುವಂತಹ ಹಲವಾರು ವಿಡಿಯೋಗಳನ್ನು ನಾವು ನೋಡಿದ್ದೀವಿ. ಅದರಿಂದ ಪ್ರೇರೇಪಿತರಾಗಿ ತಾವೂ ಸಹ ಬೆಕ್ಕನ್ನು ತಮ್ಮ ಮಕ್ಕಳಿಗಿಂತ ಹೆಚ್ಚು ಅದನ್ನು ಆರೈಕೆ ಮಾಡೋದು, ಪ್ರೀತಿಸೋದು, ಅದರ ಜೊತೆ ಇರೋದನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಬೆಕ್ಕುಗಳಿಂದ ಬರುವಂತಹ ಕಾಯಿಲೆ ಒಂದಿದೆ, ಭಯಾನಕವಾದ ಕಾಯಿಲೆ. ಇದು ಗರ್ಭಿಣಿಯಿಂದ ಆಕೆಗೆ ಹುಟ್ಟುವ ಮಗುವಿಗೆ ವರ್ಗಾವಣೆಯಾಗೋದ್ರಿಂದ ಆ ಮಗುವಿನಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡಬಹುದಾಗಿದೆ. ಹಾಗಾದರೆ ಕಾಯಿಲೆ ಯಾವುದು ಅಂತಂದರೆ ಟ್ಯಾಕ್ಸೋಪ್ಲಾಸ್ಮಾಸಿಸ್ ಅನ್ನುವ ಒಂದು ಕಾಯಿಲೆ. ಈ ಟ್ಯಾಕ್ಸೋಪ್ಲಾಸ್ಮಾಸಿಸ್ ಎನ್ನುವ ಕಾಯಿಲೆ ಬೆಕ್ಕುಗಳಿಂದ ಮನುಷ್ಯರಿಗೆ ಬರುವಂಥದ್ದು. ಹಾಗಾದರೆ ಯಾವ ಜೀವಿಯಿಂದ ಇದು ಬರುತ್ತೆ ಅಂತಂದರೆ, ಏಕಕೋಶ ಜೀವಿ ಅಥವಾ ಪ್ರೋಟೋಝೋವಾ ಅಂತ ಕರಿತೀವಿ. ಈ ಪ್ರೋಟೋಝೋವಾಗಳು ಟ್ಯಾಕ್ಸೋಪ್ಲಾಸ್ಮಾಸಿಸ್ ಗೊಂಡಾಯಿ ಅಂತ ಅದರ ಹೆಸರು, ಆ ಪ್ರೋಟೋಝೋವಾದ ಹೆಸರು. ಅದರಿಂದ ಬರುವಂತಹ ಕಾಯಿಲೆ. ಹಾಗಾದರೆ ಇದು ಎಲ್ಲಿರುತ್ತೆ ಅಂತ ನಾವು ನೋಡೋದಾದರೆ, ಬೆಕ್ಕಿನ ಕರುಳಿನಲ್ಲಿ ಈ ಟ್ಯಾಕ್ಸೋಪ್ಲಾಸ್ಮಾಸಿಸ್ ಗೊಂಡಾಯಿ ಎನ್ನುವ ಒಂದು ಏಕಕೋಶ ಜೀವಿ ಇದೆ. ಇದು ಬೆಕ್ಕಿನ ಕರುಳಿನಲ್ಲಿ ಊಸಿಸ್ಟ್ ಅಂತ ಕರಿತೀವಿ. ಊಸಿಸ್ಟ್ ಅಂದರೆ ಅದರ ಮೊಟ್ಟೆಗಳು. ಅದು ಬೆಕ್ಕಿನ ಕರುಳಿನಲ್ಲಿ ಇರುತ್ತೆ. ಬೆಕ್ಕು ಹೊರಗಡೆ ಬಂದು ಮಲವಿಸರ್ಜನೆ ಮಾಡಿದಾಗ ಆ ಮಲದ ಮುಖಾಂತರ ಅದು ಹೊರಗಡೆ ಬರುತ್ತೆ. ಸಾಮಾನ್ಯವಾಗಿ ನಾವು ಎಲ್ಲರನ್ನೂ ನೋಡಿದಾಗ ಪ್ರತಿಯೊಬ್ಬರೂ ತಮ್ಮ ಜೀವಿತಾವಧಿಯಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಟ್ಯಾಕ್ಸೋಪ್ಲಾಸ್ಮಾಸಿಸ್ನ ಸೋಂಕಿಗೆ ಒಳಗಾಗುವ ಸಾಧ್ಯತೆ ಇದೆ. ಆಗಲೇಬೇಕು ಅಂತಿಲ್ಲ, ಆಗುವ ಸಾಧ್ಯತೆ ಇದೆ. ಜಗತ್ತಿನಲ್ಲಿ ನಾವು ಒಂದು ಅಂದಾಜು ನೋಡೋದಾದರೆ 30-50% ಜನ ಈ ಒಂದು ಟ್ಯಾಕ್ಸೋಪ್ಲಾಸ್ಮಾಸಿಸ್ ಎನ್ನುವ ಕಾಯಿಲೆಗೆ ತುತ್ತಾಗಿರ್ತಾರೆ. ಆದರೆ ಆ ಒಂದು ಚಿಹ್ನೆಗಳು 90% ಜನರಲ್ಲಿ ಈ ಚಿಹ್ನೆಗಳೇ ಕಾಣಿಸೋದಿಲ್ಲ. ಆ ಒಂದು ಸೋಂಕಿಗೆ ತುತ್ತಾಗಿರೋದು ಗೊತ್ತೇ ಇರೋದಿಲ್ಲ. ಇರ್ಬೋದು ಅಂದರೆ ಯಾರಿಗೆ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ಅವರಲ್ಲಿ ಈ ಒಂದು ಸೋಂಕು ಇದ್ದರೂ ಸಹ ಅದು ಗೊತ್ತಾಗೋದಿಲ್ಲ. ಯಾವುದೇ ರೀತಿಯ ಅದರಿಂದ ಸಿಂಪ್ಟಮ್ಸ್ ಅಂತ ಅಂತೀವಲ್ಲ, ಚಿಹ್ನೆಗಳು, ಅದು ಯಾವುದು ಕಾಣಿಸ್ಕೊಳ್ಳೋದಿಲ್ಲ. ಆದರೆ ಗರ್ಭಿಣಿ ಸ್ತ್ರೀಯರು ಮತ್ತು ಯಾರಿಗೆ ರೋಗ ಪ್ರತಿರೋಧಕ ಶಕ್ತಿ ತುಂಬ ಕಡಿಮೆ ಇರುತ್ತೆ ಅಂತಹ ವ್ಯಕ್ತಿಗಳಿಗೆ ಬಹಳ ಬೇಗ ಈ ಸೋಂಕು ಹರಡುತ್ತೆ. ಇದು ರಕ್ತದ ಮುಖಾಂತರ ಮೆದುಳು, ಹೃದಯ, ಕಣ್ಣು ಮತ್ತು ಸ್ನಾಯುಗಳು, ಮುಖ್ಯವಾಗಿ ಸ್ನಾಯುಗಳು, ಕಣ್ಣು ಮತ್ತು ಮೆದುಳು, ಇಲ್ಲಿಗೆ ಹರಡುವ ಸಾಧ್ಯತೆ ಇದೆ. ಹಾಗಾಗಿ ಯಾವ ಗರ್ಭಿಣಿ ಸ್ತ್ರೀ ಈ ಒಂದು ಸೋಂಕಿಗೆ ತುತ್ತಾಗ್ತಾಳೆ ಆಕೆ ಜನ್ಮ ನೀಡುವ ಮಕ್ಕಳಲ್ಲಿ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡ್ಬೋದು. ಬಹಳ ಪ್ರಮುಖವಾದದ್ದು ಕಣ್ಣಿಗೆ ಸಂಬಂಧಿಸಿದಂತಹ ತೊಂದರೆಗಳು. ಕಣ್ಣಿನಲ್ಲಿ ನೀರು ಸುರಿಯೋದೇ ಆಗಲಿ, ಕಣ್ಣು ಕೆಂಪಾಗಿರೋದೇ ಆಗಲಿ,
ಅದರ ಜೊತೆಗೆ ಆ ಹುಟ್ಟುವ ಮಗುವಿನ ಹೈಡ್ರೋಸೆಫಲಸ್ ಅಂತೀವಿ, ಅಂದರೆ 3 ಬಹಳ ಪ್ರಮುಖವಾದ ಲಕ್ಷಣಗಳನ್ನು ನಾವು ಟ್ಯಾಕ್ಸೋಪ್ಲಾಸ್ಮಾಸಿಸ್ ಸೋಂಕಿನಿಂದ ನೋಡಬಹುದು. ಅದು ಹುಟ್ಟುವ ಮಗುವಿನ ತಲೆಯಲ್ಲಿ ನೀರು ಶೇಖರಣೆಯಾಗಿದ್ದರೆ ಹೈಡ್ರೋಸೆಫಲಸ್ ಅಂತ. ಆಮೇಲೆ ಮೆದುಳಿನಲ್ಲಿ ಕ್ಯಾಲ್ಸಿಫಿಕೇಷನ್ ಅಂತಂದರೆ ಕೆಲವೊಂದು ಗಂಟುಗಳು ಥರದ್ದು ಕ್ಯಾಲ್ಸಿಫೈಡ್ ಆಗಿರೋ ಅಂಥದ್ದು ಮೆದುಳಿನ ನರಕೋಶಗಳಲ್ಲಿ ನಾವು ನೋಡಬಹುದು. ಇದರ ಜೊತೆಯಲ್ಲಿ ಕಣ್ಣಿನ ತೊಂದರೆಗಳು, ಸಾಮಾನ್ಯ ಇನ್ಫ್ಲಮೇಷನ್ ಇನ್ ದ ಐಸ್ ಅಂತಂತಾರೆ, ಇದು ಸಹ ಹೆಚ್ಚಾಗಿ ಕಂಡುಬರುತ್ತೆ. ಇವು 3 ಪ್ರಮುಖವಾದ ಚಿಹ್ನೆಗಳು. ಇದರ ಹೊರತಾಗಿ ಮುಂದುವರೆದ ಸಂದರ್ಭದಲ್ಲಿ ಆ ಮಗುವಿಗೆ ಕಣ್ಣಿನ ಒಂದು ದೃಷ್ಟಿ ಹೋಗುವ ಸಾಧ್ಯತೆ ಇದೆ, ಮೆಂಟಲಿ ರಿಟಾರ್ಡೇಷನ್ ಆಗುವ ಸಾಧ್ಯತೆಯೂ ಸಹ ಇರುತ್ತೆ, ತಾಯಿಯಿಂದ ಮಗುವಿಗೆ ವರ್ಗಾವಣೆಯಾಗುವ ತೊಂದರೆ. ಅದರ ಹೊರತಾಗಿ ಜನಸಾಮಾನ್ಯರಲ್ಲೂ ಸಹ ಕೆಲವೊಮ್ಮೆ ಜ್ವರ ಬರ್ಬೋದು, ಆಮೇಲೆ ಕಣ್ಣಿನ ಇರಿಟೇಷನ್ನು ಶುರುವಾಗಬಹುದು. ಅದು ಮುಖ್ಯವಾಗಿ ಮೆದುಳು, ಕಣ್ಣು ಮತ್ತು ಸ್ನಾಯುಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳನ್ನು ಉಂಟು ಮಾಡುವುದು ಇದು ಪ್ರಮುಖವಾಗಿ ನಾವು ನೋಡೋದು. ಹಾಗಾದರೆ ಹಿಂದಿನ ಕಾಲದಲ್ಲಿ ಬೆಕ್ಕು ನಾಯಿಗಳು ಮನೆಯಲ್ಲೇ ಇರ್ತಾಯಿತ್ತು, ಆದರೆ ಮನೆಯ ಒಳಗಲ್ಲ, ನಾಯಿ ಅಂತೂ ಮನೆಯ ಹೊರಗೇ ಇರ್ತಾಯಿತ್ತು, ಬಾಗಿಲಲ್ಲಿ ಕಾಯ್ತಾ ಇರ್ತಿತ್ತು. ಅದನ್ನು ಚೆನ್ನಾಗಿ ಪ್ರೀತಿಯಿಂದ ಆರೈಕೆ ಮಾಡೋರು. ಆದರೆ ಪಾಶ್ಚಿಮಾತ್ಯರು ತೋರಿಸುವ ವಿಡಿಯೋಗಳಲ್ಲಿ ನಾವೇನು ನೋಡ್ತೀವಿ, ಇವರ ತಟ್ಟೆಯಲ್ಲೇ ತಿನ್ನೋದು, ಇವ್ರ ಜೊತೆನೇ ಮಲಗೋದು, ಸದಾಕಾಲ ಇವ್ರ ಜೊತೆನೇ ಇರೋದು, ಮಕ್ಕಳನ್ನ ಅದೇ ತೊಟ್ಲು ತೂಗೋಂಥದ್ದು, ಈ ಥರದ್ದು ಯಾವುದು ಇವೆಲ್ಲ AI ಮಾಡಿರುವಂತಹ ವಿಡಿಯೋಗಳಾಗಿದೆ. ಅದನ್ನು ನಿಜ ಅಂತ ಖಂಡಿತ ಭ್ರಮಿಸಬೇಡಿ. ಕಾರಣ ನಮ್ಮ ಹಿರಿಯರು ಯಾವ ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ರು, ನಾಯಿ ಮನೆಯ ಬಾಗಿಲಲ್ಲಿ ಕಾಯ್ತಾ ಇರುತ್ತೆ, ಅದು ಬಹಳ ಅದಕ್ಕೆ ಚೆನ್ನಾಗಿ ಊಟ ಎಲ್ಲ ನಾವು ಕೊಟ್ಟರು. ಅದರ ಕೆಲಸ ಏನು ಅಂತಂದರೆ ಮನೆಯ ಒಳಗಡೆ ಯಾರು ಬರದೇ ಇದ್ದ ಹಾಗೆ, ಯಾವ ಜಂತುಗಳು ಬರದಿದ್ದ ಹಾಗೆ, ಕಳ್ಳರು ಬರುತ್ತಿದ್ದ ಹಾಗೆ, ಅಪರಿಚಿತರು ಬರದಿದ್ದ ಹಾಗೆ ಕಾಪಾಡೋದು. ಆದರೆ ಮನೆಯ ಒಳಕ್ಕೆ ಅದಕ್ಕೆ ಪ್ರವೇಶ ಇರ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಎಲ್ಲೋ ಕೆಲವೊಮ್ಮೆ ಅಪರೂಪಕ್ಕೆ ಮನೆ ಒಳಗಡೆ ಬರ್ತಾ ಇದ್ವು, ಆದರೆ ಅತಿಯಾಗಿ ಅದರ ಒಡನಾಟದಲ್ಲಿ ಯಾವತ್ತೂ ಇರ್ತಿರಲಿಲ್ಲ. ಇನ್ನು ಬೆಕ್ಕನ್ನು ನಾವು ನೋಡೋದಾದರೆ, ಬೆಕ್ಕಿನ ವಿಚಾರಕ್ಕೆ ಬಂದರೆ, ಒಂದು ಮನೆಯ ಬೆಕ್ಕು 10 ಮನೆಗಳಿಗೆ ಹೋಗ್ತಾ ಇತ್ತು. 10 ಮನೆಗೆ ಹೋಗಿ ರಾತ್ರಿ ಹಾಲು ಕುಡಿದು ಬರ್ತಾ ಇತ್ತು. ಆವಾಗ ಮನೇಲಿ ಬೈತಾ ಇದ್ರು, ಪಕ್ಕದ ಮನೆಯ ಬೆಕ್ಕು ನಮ್ಮನೆಗೆ ಬಂದು ಹಾಲು ಕುಡ್ಕೊಂಡೋಗಿದೆ ಅನ್ನೋದು ಸಾಮಾನ್ಯದ ಸಂಗತಿಯಾಗಿತ್ತು. ಅಂದರೆ ಬೆಕ್ಕು ಸಹ ಮನೆಯ ಒಳಗಡೆ ಬಂದಿಯಾಗಿರ್ತಿರ್ಲಿಲ್ಲ, ಅದು ಮನೆಯಿಂದ ಮನೆಗೆ ಹೋಗ್ತಾ ಇತ್ತು, ಹೊರಗಡೆ ಹೋಗ್ತಾ ಇತ್ತು. ಬಹಳ ಮುಖ್ಯವಾಗಿ ಬೆಕ್ಕು ಮಲವಿಸರ್ಜನೆ ಮಾಡಬೇಕಾದ್ರೆ ಮಣ್ಣಿನಲ್ಲಿ ಗುಂಡಿ ತೋಡಿ ಮಲವಿಸರ್ಜನೆ ಮಾಡಿ ಆ ಗುಂಡಿಯನ್ನು ಮುಚ್ಚುತ್ತೆ. ಇದು ಇನ್ಸ್ಟಿಂಕ್ಟ್ ಬಿಹೇವಿಯರ್. ಇದನ್ನು ನೀವು ಸಣ್ಣ ಸಣ್ಣ ಬೆಕ್ಕಿನ ಮರಿಗಳನ್ನು ನೋಡಿದಾಗ ಆ ತಾಯಿ ಆ ಬೆಕ್ಕಿನ ಮರಿಗಳಿಗೆ ಈ ಟ್ರೈನಿಂಗ್ ಕೊಡುತ್ತೆ, ಮಣ್ಣನ್ನು ಕೆರೆಯೋದು, ಅಲ್ಲಿ ಮಲವಿಸರ್ಜನೆ ಮಾಡಿ ಅದನ್ನು ಮುಚ್ಚೋದು. ಆದರೆ ಹಿಂದೇನಾಗ್ತಾ ಇದೆ, ಮನೆಯಲ್ಲಿ ಎಲ್ಲ ಕಡೆ ಈಗ ನಗರೀಕರಣದಿಂದ ಏನಾಗಿದೆ ಅಂತಂದರೆ, ಮನೆಗೆ ಒಂದು ಮಣ್ಣಿರುವಂತಹ ನಮಗೆ ನೆಲನೇ ಸಿಗ್ತಾ ಇಲ್ಲ. ಎಲ್ಲ ಅಪಾರ್ಟ್ಮೆಂಟ್ ಕಲ್ಚರ್ ಇರೋದ್ರಿಂದ ಅಪಾರ್ಟ್ಮೆಂಟ್ ಇರುತ್ತೆ, ಅಲ್ಲೇ ಒಂದು ಬೆಕ್ಕನ್ನು ಸಾಕೊಂಡಿರ್ತಾರೆ. ಆ ಬೆಕ್ಕು ಮಲವಿಸರ್ಜನೆ ಮಾಡಬೇಕು ಅಂತಂದರೆ ಅದಕ್ಕೆ ಜಾಗನೇ ಇರೋದಿಲ್ಲ, ಮಣ್ಣಿರೋದಿಲ್ಲ, ಮಣ್ಣನ್ನು ಕೆರೆದು ಮಲವಿಸರ್ಜನೆ ಮಾಡೋಕ್ಕಾಗೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನು ಮಾಡುತ್ತೆ, ಅದು ಮನೆಯಲ್ಲೇ ಮಾಡುತ್ತೆ. ಏಕೆಂದರೆ ಅದಕ್ಕೂ ಬಹಳ ಕಷ್ಟ ಈ ಒಂದು ಹೊಸ ಅಭ್ಯಾಸಕ್ಕೆ ಹೊಂದ್ಕೊಳ್ಳೋದು. ಆದರೂ ಸಹ ಅದು ಮನೆಯಲ್ಲೇ ಮಾಡುತ್ತೆ. ಮನೆಯಲ್ಲಿ ಮಾಡಿದಾಗ ಏನಾಗುತ್ತೆ, ಮನೆಯವರೇ ಅದನ್ನು ಶುಚಿಗೊಳಿಸಬೇಕಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಗರ್ಭಿಣಿಯರು ಏನಾದರೂ ಮನೆಯಲ್ಲಿದ್ದಾಗ ಅವರು ಇಂಥ ಕೆಲಸಕ್ಕೆ ಯಾವತ್ತೂ ಕೈ ಹಾಕಬಾರ್ದು. ಕಾರಣ ಬೆಕ್ಕಿನ ಮಲದಲ್ಲಿ ಈ ಟ್ಯಾಕ್ಸೋಪ್ಲಾಸ್ಮಾಸಿಸ್ ಗೊಂಡ ಇರೋದ್ರಿಂದ ಅದು ಮಣ್ಣಿನಲ್ಲಿ ಸುಮಾರು ಕೆಲವು ತಿಂಗಳಿನಿಂದ ಕೆಲವು ವರ್ಷದವರೆಗೂ ಅದು ಜೀವಿಸುವ ಶಕ್ತಿಯನ್ನು ಹೊಂದಿದೆ. ಅಂದರೆ ಡಾರ್ಮೆನ್ಸಿ ಅಂತ ಕರಿತೀವಿ, ಹಾಗೇ ಇರುತ್ತೆ ಅದು. ಅದಕ್ಕೆ ಸೂಕ್ತವಾದ ವೆಕ್ಟರ್ ಒಬ್ಬ ಸಿಕ್ಕಾಗ, ಹೋಸ್ಟ್ ಸಿಕ್ಕಿದಾಗ ಆ ಹೋಸ್ಟ್ಗೆ ಹೋಗುತ್ತೆ. ಅಂದರೆ ಮನುಷ್ಯ ಹೋಸ್ಟ್ ಇಲ್ಲಿ ಅವನ ದೇಹಕ್ಕೆ ಇದು ಹೋಗಿ ಅಲ್ಲಿ ಡಿವೈಡ್ ಆಗುವಂಥದ್ದು, ಅವನಿಗೆ ಕಾಯಿಲೆಯನ್ನು ತರುವಂತಹ ಸಂದರ್ಭ. ಹಾಗಾಗಿ ಏನಾಗುತ್ತೆ, ಸಾಮಾನ್ಯವಾಗಿ ಗರ್ಭಿಣಿಯರು ಇದನ್ನು ಶುಚಿಗೊಳಿಸಬೇಕಾದ್ರೆ, ಅಥವಾ ಒಂದು ಗಾರ್ಡನ್ ಇದೆ ಅಂತ ಇಟ್ಕೊಳ್ಳಿ, ಮನೆಯ ಮುಂದೆ ಕೈದೋಟ, ಅಲ್ಲಿ ಏನಾದರೂ ಮಲವಿಸರ್ಜನೆ ಆಗಿದೆ ಗೊತ್ತಿಲ್ಲದೆ ಅದನ್ನು ನಾವು ಮುಟ್ಟಿರ್ತೀವಿ, ಅದು ಎಲ್ಲ ಮೈಕ್ರೋಸ್ಕೋಪಿಕ್ಕು, ತುಂಬ ಕಣ್ಣಿಗೆ ಕಾಣದೇ ಇರುವಂತಹ ಆ ಸಿಸ್ಟ್ಗಳು, ಅವುಗಳು ಏನಾದರೂ ನಮ್ಮ ಕೈಗಳಿಗೆ ಅಂಟ್ಕೊಂಡಿದ್ರೆ, ಕೈಯನ್ನು ಸರಿಯಾಗಿ ಶುಚಿ ಮಾಡಿದೆ ಹಾಗೆ ಆಹಾರ ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಅದು ನಮ್ಮ ಕರಳಿಗೋಗುತ್ತೆ. ಕರಳಿಗೋಗಿ ಸಿಸ್ಟ್ ಏನಾಗುತ್ತೆ ಅಂದರೆ ಟ್ಯಾಕೋಝಿಯಾಟ್ ಅನ್ನೋ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗುತ್ತೆ ಅದು.
ಅಂದರೆ ಡೆವಲಪ್ಮೆಂಟಲ್ ಸ್ಟೇಜಸ್ ಇದು ನಾನು ಹೇಳ್ತಾ ಇರೋದು. ಇದು ಸಹ ಸೋಂಕನ್ನು ಉಂಟು ಮಾಡೋದು, ಆದರೆ ಅಷ್ಟೊಂದು ತೀವ್ರತರವಾದ ಸೋಂಕಲ್ಲ. ಈ ಟ್ಯಾಕೋಝೋಯೈಟ್ ಏನಾಗುತ್ತೆ, ಬ್ರ್ಯಾಕಿಝೋಯೈಟ್ ಅಂತ ಇನ್ನೊಂದು ಫಾರ್ಮ್, ಅಂದರೆ ಅಡ್ವಾನ್ಸ್ ಫಾರ್ಮು ಟ್ಯಾಕ್ಸೋಪ್ಲಾಸ್ಮಾಸಿಸ್ಟು ಮೆಚ್ಯೂರ್ ಫಾರ್ಮ್ಗೆ ಅದು ರೀಚ್ ಆಗುತ್ತೆ ಹೊಟ್ಟೆಯ ಒಳಗಿನೇ, ಕರುಳಿನ ಒಳಗಡೆ. ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅದರಿಂದ ಸೋಂಕು ಅತ್ಯಂತ ತೀವ್ರವಾಗುತ್ತೆ. ಹಾಗಾಗಿ ಅದು ರಕ್ತಕ್ಕೆ ಹೋಗುತ್ತೆ. ಸೋಂಕು ರಕ್ತದಿಂದ ಮೆದುಳಿಗೆ ಹೋಗುತ್ತೆ, ಸ್ನಾಯುಗಳಿಗೆ ಹೋಗುತ್ತೆ, ಕಣ್ಣಿಗೆ ಹೋಗುತ್ತೆ. ಹಾಗಾಗಿ ಕಣ್ಣು, ಇಂಥ ಗರ್ಭಿಣಿ ಸ್ತ್ರೀಯರು ಸೋಂಕಿನಿಗೇನಾದರೂ ತುತ್ತಾಗಿದ್ದರೆ ಜನಿಸುವ ಮಗುವಿಗೆ ಕಣ್ಣಿನ ತೊಂದರೆ, ಕಣ್ಣು ಕಾಣದೇ ಇರುವಂಥದ್ದು, ಮೆಂಟಲಿ ರಿಟಾರ್ಡ್ ಆಗಿರೋವಂಥದ್ದು, ಕೆಲವೊಂದು ಹೇಳಿದೆ ನಾನು, ಹೈಡ್ರೋಸೆಫಲಸ್ ಅನ್ಬೋದು, ತಲೆಯಲ್ಲಿ ನೀರು ತುಂಬ್ಕೊಂಡಿರೋ ಅಂಥದ್ದು, ಆಮೇಲೆ ನರಕೋಶಗಳ ಮೇಲೆ ಕ್ಯಾಲ್ಸಿಫಿಕೇಷನ್ ಆಗಿರೋ ಇಂಥದ್ದನ್ನೆಲ್ಲ ನಾವು ನೋಡ್ತೀವಿ. ಹಾಗಾಗಿ ಬೆಕ್ಕು ತುಂಬ ಬೆಕ್ಕೆ ಮುದ್ದಿನ ಸೊಕ್ಕೆ ಅಂತ ಹಾಡೆಲ್ಲ ನಾವು ಹೇಳ್ತೀವಲ್ಲ, ಅದು ಬಹಳ ಮುದ್ದು ಅದು. ಆದರೆ ಮುದ್ದು ಅಂತ ಹೇಳಿ ಅತಿಯಾಗಿ ಮುದ್ದು ಮಾಡಿಕೊಂಡು ಅದನ್ನು ನಮ್ಮ ಪಕ್ಕದಲ್ಲೇ ಮಲಸ್ಕೊಳ್ಳೋದು, ಸದಾ ಕಾಲ ಮಕ್ಕಳ ಥರ ಬೆಕ್ಕನ್ನು, ಕೆಲವರು ಇರ್ತಾರೆ ಅವರ ಹೆಗಲ ಮೇಲೆ ಬೆಕ್ಕು ಹಂಗೆ ಮಲಗಿರುತ್ತೆ, ಅವರ ಜೊತೆಯಲ್ಲೇ ಮಲ್ಕೊಳ್ಳುತ್ತೆ. ಆ ಥರದ ಅತ್ಯಂತ ಯಾವುದೇ ಆದರೂ ಅತಿಯಾದರೆ ಅಮೃತ ವಿಷ ಅನ್ನೋ ಥರ ಅತಿಯಾದ ಒಡನಾಟದಿಂದಾಗಿ ಹಲವಾರು ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಬೆಕ್ಕು ಮುದ್ದು ಸರಿ, ಆದರೆ ಅದರಿಂದ ಎಲ್ಲೋ ಒಂದಷ್ಟು ಡಿಸ್ಟೆನ್ಸ್ನ ನಾವು ಕಾಪಾಡಿಕೊಳ್ಳಲೇಬೇಕಾಗುತ್ತೆ. ಇದರ ಜೊತೆಯಲ್ಲಿ ಬಹಳ ನಾವು ಗಮನಿಸಬೇಕಾದ ಅಂಶ ಅಂತಂದರೆ, ಯಾವುದೇ ಒಂದು ಮಾಂಸಾಹಾರ ಸೇವನೆ ಮಾಡಬೇಕಾದ್ರೆ ಮಾಂಸವನ್ನು ಸರಿಯಾಗಿ ಬೇಯಿಸಿರಬೇಕು. ಕಾರಣ ಎಲ್ಲಿ ಕಂಟಾಮಿನೇಷನ್ ಆಗಿದೆ, ಯಾವ ಒಂದು ವೈರಸ್ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಫಂಗಲ್ ಆಗ್ಬೋದು, ಪ್ರೋಟೋಸೋವಾ ಆಗ್ಬೋದು, ಗೊತ್ತಿಲ್ಲ ನಮಗೆ. ಕಂಟಾಮಿನೇಷನ್ ಆಗಿರಬಹುದು. ಹಾಗಾಗಿ ಅದನ್ನು ಚೆನ್ನಾಗಿ ಬೇಯಿಸಬೇಕು. ಹಾಲನ್ನು ಕಾಯಿಸಿ ಕುಡಿಬೇಕು. ತರಕಾರಿಗಳನ್ನು ನಾವು ತೋಟದಿಂದ ತಂದಾಗ ಅಥವಾ ಹೊರಗಡೆಯಿಂದ ತಂದಾಗ ಅದನ್ನು ಚೆನ್ನಾಗಿ ಶುಚಿಗೊಳಿಸಿ, ಉಪ್ಪು ನೀರಿನಲ್ಲಿ ಶುಚಿಗೊಳಿಸಿ ಅದನ್ನು ತರಕಾರಿಗಳನ್ನು ಬಳಕೆ ಮಾಡಬೇಕು. ಆಮೇಲೆ ನಾವು ಆಹಾರ ಸೇವನೆಗೆ ಮೊದಲು, ನನ್ನ ಕೈ ತುಂಬ ಚೆನ್ನಾಗಿದೆಯಪ್ಪ, ನಾನು ಏನು ಮುಟ್ಟೆ ಇಲ್ಲ ಅಂತಂದರೆ ಅದು ಶುದ್ಧ ಮೂರ್ಖತನ ಆಗುತ್ತೆ. ಕಾರಣ ಎಲ್ಲೋ ಒಂದು ಕಡೆ ಈ ಸೂಕ್ಷ್ಮಾಣು ಜೀವಿಗಳು ಇರುತ್ತೆ. ಟೇಬಲ್ ಮೇಲೆ ಇರ್ಬೋದು, ಚೇರ್ ಮೇಲೆ ಇರ್ಬೋದು. ಕೆಲವೊಮ್ಮೆ ನೀವು ನೋಡಿರ್ಬೋದು, ಕೆಲವರು ಕೆಮ್ತಾ ಇರ್ತಾರೆ, ಸೀನ್ತಾ ಇರ್ತಾರೆ, ಅವರು ಒಂದು ಖರ್ಚೀಫ್ ಇಟ್ಕೊಂಡಿರಲ್ಲ, ಕೈಯಿಂದ ಬಾಯಿಗೆ ಹತ್ರ ಅಥವಾ ಮೂಗತ್ರ ಮುಚ್ಕೊಂತಾರೆ. ನಂತರ ಅದರಿಂದನೇ ಟೇಬಲ್ ಮೇಲೆ ಕೈ ಇಡ್ತಾರೆ, ಚೇರ್ಸ್ನ ಇದು ಮಾಡ್ತಾರೆ, ಪುಸ್ತಕ ತಗೊಂತಾರೆ, ಪೆನ್ ತಗೊಂತಾರೆ. ಈ ರೀತಿ ಈ ಸೂಕ್ಷ್ಮಾಣು ಜೀವಿಗಳು ಯಾವ ರೀತಿ ವರ್ಗಾವಣೆಯಾಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಆಹಾರ ಸೇವನೆಗೂ ಮೊದಲು ಕೈಯನ್ನು ಚೆನ್ನಾಗಿ ಶುಚಿಗೊಳಿಸೋದು ಬಹಳ ಮುಖ್ಯ. ಮತ್ತು ಈ ಬೆಕ್ಕುಗಳನ್ನು ಸಾಕಬೇಕಾದ್ರೆ ಮನೆಯಲ್ಲಿ ತೋಟ ಇದೆಯಾ, ಅಲ್ಲಿ ಮಣ್ಣಿದೆಯಾ ಅನ್ನೋದು ಬಹಳ ಮುಖ್ಯ. ನನಗೆ ಖುಷಿ ಆಯಿತು, ನಾನು ಎಲ್ಲ ಕಡೆ ಬೆಕ್ಕನ್ನು ಸಾಕ್ತೀನಿ ಅಂದರೆ ಸಾಧ್ಯ ಇಲ್ಲ. ಏಕೆಂದರೆ ಝೋನಾಟಿಕ್ ಡಿಸೀಸಸ್ ಅಂತ ಪ್ರಾಣಿಗಳಿಂದ ಮನುಷ್ಯನಿಗೆ ಬರುವಂತಹ ಬೇಕಾದಷ್ಟು ಕಾಯಿಲೆಗಳಿವೆ. ಹಾಗಾಗಿ ಈ ಕಾಯಿಲೆಗೆ ತುತ್ತಾಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಗರ್ಭಿಣಿಯರು, ಅವರಿಗೆ ಬೆಕ್ಕಿನ ಮೇಲೆ ಎಷ್ಟೇ ಪ್ರೀತಿ ಇರಲಿ, ಗರ್ಭಾವಸ್ಥೆಯಲ್ಲಿ ಅದರಿಂದ ದೂರವಿರುವುದು ಬಹಳ ಮುಖ್ಯ. ಏಕೆಂದರೆ ಟ್ಯಾಕ್ಸೋಪ್ಲಾಸ್ಮಾಸಿಸ್ಗೆ ಆ ಬೆಳೆಯುತ್ತಿರುವ ಭ್ರೂಣ ತುತ್ತಾಗುವ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ಈ ಒಂದು ಬೆಕ್ಕಿನ ಒಂದು ಕೂದಲಿನಿಂದ ಅಲರ್ಜಿ ಆಗಬಹುದು. ಇದು ಮುಂದಿನ ದಿನದಲ್ಲಿ ಆಸ್ತಮಗೆ ತಿರುಗಬಹುದು, ಬ್ರಾಂಕೈಟಿಸ್ ಆಗ್ಬೋದು. ಹಾಗಾಗಿ ಬೆಕ್ಕು ಮುದ್ದು ನಿಜ, ಆದರೆ ಅದರಿಂದ ಒಂದು ಅಳತೆಯ ಒಂದು ಡಿಸ್ಟೆನ್ಸ್ನ ನಾವು ಕಾಪಾಡಿಕೊಳ್ಳಲೇಬೇಕಾಗುತ್ತೆ. ಈ ಕಾಯಿಲೆ ಬಂದಿದೆಯೋ ಇಲ್ವೋ ಅಂತ ನೋಡಬೇಕು ಅಂತಂದರೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ. ಅದರಲ್ಲಿ PCR ಟೆಸ್ಟ್ಗಳನ್ನು ಮಾಡ್ತಾರೆ, IgG, ಕೆಲವಂದರೆ ಇಮ್ಯುನೋಗ್ಲೋಬಿನ್ G, ಇಮ್ಯುನೋಗ್ಲೋಬಿನ್ M, ಇವುಗಳನ್ನು ನಮ್ಮ ರಕ್ತದಲ್ಲಿ ಪರೀಕ್ಷೆ ಮಾಡೋದ್ರಿಂದ ಕಾಯಿಲೆ ಬಂದಿದೆಯಾ, ಇತ್ತೀಚೆಗೆ ಬಂದಿದೆಯಾ ಅಥವಾ ಅಡ್ವಾನ್ಸ್ ಆಗಿದೆಯಾ, ಈ ಥರದ್ದು ಎಲ್ಲ ಮಾಹಿತಿಯನ್ನು ವೈದ್ಯರು ಕಲೆ ಹಾಕುತ್ತಾರೆ. ಹಾಗಾಗಿ ಕಾಯಿಲೆ ಬಂದಿದ್ದ ಪಕ್ಷದಲ್ಲಿ ಅದಕ್ಕೆ ಸೂಕ್ತವಾದ ಕೆಲವೊಂದು ಔಷಧಿಗಳನ್ನು ಸಹ ನೀಡ್ತಾರೆ. ಈ ಔಷಧಿಗಳು ಏನು ಮಾಡುತ್ತೆ ಅಂತಂದರೆ, ಈ ಒಂದು ಏಕಕೋಶ ಜೀವಿಯ ಅದರ ದೇಹದ ಒಳಗೆ ನಡೆಯುವಂಥ ಕೆಲವು ರಾಸಾಯನಿಕ ಕ್ರಿಯೆಗಳನ್ನು ಅಲ್ಲೇ ತಡೆ ಹಿಡಿಯುತ್ತೆ. ಹಾಗಾಗಿ ಆ ಜೀವಿ ನಾಶ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ DNA ಸಿಂಥಸಿಸ್ ಆಗ್ಬೋದು, ಪ್ರೋಟೀನ್ ಸಿಂಥಸಿಸ್ ಆಗ್ಬೋದು, ಫೋಲೇಟ್ ಮೆಟಬಾಲಿಸಮ್, ಈ ರೀತಿ ಹಲವಾರು ಆ ಜೀವಿಯ ದೇಹದಲ್ಲಿ ನಡೆಯುವಂಥ ಕ್ರಿಯೆಗಳು, ಅದಕ್ಕೆ ಬೇಕಾಗಿರುವಂತಹ ಕ್ರಿಯೆಗಳು, ಪೂರಕವಾದದ್ದು. ಅದನ್ನು ನಾವು ಈ ಔಷಧಿಗಳ ಮುಖಾಂತರ ತಡೆಗಟ್ಟಿದ್ರೆ, ಬ್ಲಾಕ್ ಮಾಡಿದ್ರೆ ಆ ಜೀವಿ ಸತ್ತೋಗುತ್ತೆ. ಅಂದರೆ ಟ್ಯಾಕ್ಸೋಪ್ಲಾಸ್ಮಾಸಿಸ್ ಗೊಂಡ ಏನಿದೆ ಏಕಕೋಶ ಜೀವಿ, ಅದು ಮರಣ ಹೊಂದುತ್ತೆ. ಹಾಗಾಗಿ ಆ ಸೋಂಕು ಕಡಿಮೆ ಆಗ್ತಾ ಬರುತ್ತೆ. ಬಹಳ ಪ್ರಮುಖವಾದ ಕಿವಿಮಾತು ಅಂದರೆ, ಗರ್ಭಿಣಿಯರು ಮನೆಯಲ್ಲಿ ಬೆಕ್ಕುಗಳಿದ್ದರೆ ದಯವಿಟ್ಟು ಅವುಗಳಿಂದ ದೂರ ಇರಿ. ಅವುಗಳ ಮಲವನ್ನು ಅದನ್ನು
ಕ್ಲೀನ್ ಮಾಡೋದೇ ಆಗಲಿ ಅಂಥ ಕೆಲಸವನ್ನು ಆ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಮಾಡಬೇಡಿ. ಸಣ್ಣ ಮಕ್ಕಳನ್ನು ಸಹ ಬೆಕ್ಕಿನ ಜೊತೆ ಆಟಾಡೋದಕ್ಕೆ ಆಗಲಿ ನಾಯಿಯ ಜೊತೆ ಆಟಾಡೋದಕ್ಕೆ ಆಗಲಿ ಬಿಡಬೇಡಿ. ಕಾರಣ ಮಕ್ಕಳ ಒಂದು ರೋಗ ಪ್ರತಿರೋಧಕ ಶಕ್ತಿ ಬಹಳ ಸೂಕ್ಷ್ಮವಾಗಿರುತ್ತೆ, ಇನ್ನು ಆ ಮಟ್ಟದಲ್ಲಿ ಬೆಳೆದಿರೋದಿಲ್ಲ, ಅವರಿಗೆ ಸೋಂಕು ತಗುಲುವ ಎಲ್ಲ ಸಾಧ್ಯತೆ ಇದೆ. ಹಾಗಾಗಿ ಇದರ ಬಗ್ಗೆ ಒಂದು ಎಚ್ಚರಿಕೆ ಇರಲಿ. ನಮಸ್ಕಾರ.